ಚಿಕ್ಕಮಗಳೂರು, ಚಿತ್ರದುರ್ಗ, ಕೋಲಾರ ಮತ್ತು ನಮ್ಮ ದಾವಣಗೆರೆ ನಗರದಲ್ಲಿ ಪ್ಯಾಲೆಸ್ಟೈನ್ ಧ್ವಜವನ್ನು ಹಾರಿಸೋದ್ರ ಜೊತೆಗೆ ಪ್ಯಾಲೆಸ್ಟೈನ್ ಜಿಂದಾಬಾದ್ ಅಂತ ಕೂಗಿರ್ತಕ್ಕಂಥ ದೇಶದ್ರೋಹಿಗಳು ಇವರನ್ನ ಸಂರಕ್ಷಣೆ ಮಾಡ್ತಿರೋದು ರಾಜ್ಯದಲ್ಲಿ, ದೇಶದಲ್ಲಿ ಕಾಂಗ್ರೆಸ್ ಯಾವ ಅಧಿಕಾರಕ್ಕೆ ಬರುತ್ತೆ ಅಂಥ ಸಂದರ್ಭದಲ್ಲಿ ಕೋಮು ಗಲಭೆಗಳು, ಅರಾಜಕತೆ, ಈ ನೆಲದ ಕಾನೂನನ್ನು ಗೌರವಿಸೋ ಬದಲಾಗಿ ಕಾನೂನನ್ನು ಯಾರು ತೆಗೆದುಕೊಳ್ತಾರೆ ಅಂಥವ್ರನ್ನ ರಕ್ಷಣೆ ಮಾಡದೆ ಕಾಂಗ್ರೆಸ್ಸಿನ ಸರ್ಕಾರ. ಕಳೆದ ವರ್ಷ ನಾವು ನೋಡಿದ್ವಿ, ರಾಜ್ಯದ ಜನ ಆಶ್ಚರ್ಯ ಆಯಿತು ಮತ್ತು ಈ ರಾಜ್ಯಕ್ಕೆ ಅಪಮಾನ ಮಾಡಿದ್ರು. ಯಾವ ಮಂಡ್ಯ ಜಿಲ್ಲೆ ಕರಿಗೊಂಡಿಲ್ಲಿ ಹನುಮನ ಧ್ವಜ ಆರಿಸೋದನ್ನು ಕೆಳಗಿಳಿಸ್ತಕ್ಕಂಥ ಒಂದು ಕೃತ್ಯ ನಡೀತು. ಹಿಂದೂ ಸಂಘಟನೆಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಕೇಸ್ಗಳು ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಮೊನ್ನೆ ನಾಗಮಂಗಲದಲ್ಲಿ ಬಹಳ ಶಾಂತ ರೀತಿಯಿಂದ ನಮ್ಮ ಹಿಂದೂ ಸಂಘಟನೆ ಯುವಕರುಗಳು ಗಣೇಶನ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಯಾವ ಕೇರಳ ಮೂಲದ PFI ಇರ್ಬೋದು, SFI ಕಾರ್ಯಕರ್ತರು ನಮ್ಮ ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿ ವ್ಯವಸ್ಥಿತವಾಗಿ ಮಸೀದಿಯಿಂದ ಕಲ್ಲೆಸೆದು ಪೆಟ್ರೋಲ್ ಬಾಂಬ್ಗಳನ್ನು ಎಸೆದು ಅಶಾಂತಿಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನ ಮಾಡಿದರು. ಬಟ್ಟೆ ಅಂಗಡಿಗಳು, ಬೈಕ್ಗಳನ್ನು, ಬೇರೆ ಬೇರೆ ಅಂಗಡಿಗಳನ್ನ ಸುಟ್ಟಾಕಿದ್ರು. ಸರ್ಕಾರ ನಿರ್ದಾಕ್ಷಿಣ್ಯವೇ ಕ್ರಮ ಜರುಗಲಿಲ್ಲ. ಗೃಹ ಸಚಿವರು ಏನು ಹೇಳ್ತಾರೆ, ಅದು ಒಂದು ಸಂಘಟನೆ ಸಣ್ಣ ಇದು ಅಂತ ಹೇಳ್ತಾರೆ. ರಾಜಕೀಯ ಆಗಬೇಕಲ್ವ. ನಾವು ಈಗಾಗಲೇ ಹೇಳಿದ್ವಿ, ಗೃಹ ಸಚಿವರು ರಾಜೀನಾಮೆ ಕೊಡಲೇಬೇಕು, ಅಸಮರ್ಥ ಗೃಹ ಸಚಿವರು. ನಿಮಗೆ ಚುನಾವಣಾ ಪೂರ್ವದಲ್ಲಿ ಇವರು ಹೇಳ್ತಾರೆ ಸಾಮಾಜಿಕ ನ್ಯಾಯ ಹೇಳ್ತಾರೆ. ಸಾಮಾಜಿಕ ನ್ಯಾಯ ಕೊಡಲ್ಲ, ಅಲ್ಪಸಂಖ್ಯಾತರನ್ನ ಓಲೈಸಿಗೋಸ್ಕರ ಇಂಥ ಕೃತ್ಯಗಳಿಗೆ ಕುಮ್ಮಕ್ಕು ಕೊಡ್ತಾ ಇರೋದು ಕಾಂಗ್ರೆಸ್ಸಿನ ಮುಖಂಡರು. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ದಾವಣಗೆರೆ ನಗರದಲ್ಲಿ ಇಡೀ ವಿದ್ಯುತ್ ಕಂಬಗಳಿಗೆ ಅದೇ ಕೇಸರಿ ಫ್ಲೆಕ್ಸ್ಗಳು, ಧ್ವಜಗಳನ್ನು ಕಟ್ಟಿದ್ರೆ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಅವರು ತೆರವುಗೊಳಿಸ್ತಾರೆ. ಕಳೆದ ವರ್ಷ ತೆರವುಗೊಳಿಸಿದ್ರು. ಈಗ ಅದನ್ನು ವೈಭವೀಕರಿಸೋದಕ್ಕೆ ಅವಕಾಶ ಮಾಡಿಕೊಡಿದ್ರೆ ಕೇಳ್ತೀವಿ ನಾವು ಜಿಲ್ಲಾಡಳಿತಕ್ಕೆ. ನಾಚಿಕೆಗಳು ನಿಮಗೆ ಜಿಲ್ಲಾಡಳಿತಕ್ಕೆ? ಪೊಲೀಸರು ಕಾಕಿ ಬಟ್ಟೆ ಹಾಕಿದ್ರು ಅಥವಾ ಅವ್ರು ಗುಲಾಮರಾಗಿ ಕೆಲಸ ಮಾಡ್ತಿರೋ, ಕಾಂಗ್ರೆಸ್ ಏಜೆಂಟ್ರಾಗಿ ಕೆಲಸ ಮಾಡ್ತೀರಿ? ನಾಚಿಕೆ ಆಗಲ್ಲ ನಿಮಗೆ? ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ಕಾರಕ್ಕೆ, ಇನ್ನು ಮುಂದೆ ಈ ರೀತಿ ಘಟನೆ ನಡೆದರೆ ಆ ಬಂಟ್ವಾಳದಲ್ಲಿ ಒಬ್ಬನು ಹೇಳ್ತಾರೆ, ಮೊಹಮ್ಮದ್ ಶರೀಫ್ ಸವಾಲಾಗ್ತಾನೆ. ನಾವು ಹೇಳ್ತಾ ಇದೀವಿ, ರೋಡಿಗೆ ಬನ್ನಿ ನೋಡೋಣ ಮೆರವಣಿಗೆ ಅಂತ ಹೇಳ್ತಾರೆ. ನೀವಿರುವುದು ಪಾಕಿಸ್ತಾನ, ಬಾಂಗ್ಲಾದಲ್ಲ, ಪ್ಯಾಲೆಸ್ಟೈನ್ ಅಲ್ಲ, ಭಾರತ ಮಾತೆಯ ಮಡಿಲಲ್ಲಿ ಭಾರತೀಯ ಮಾತೆಯ ಮಕ್ಕಳಾಗಿರ್ಬೇಕೇನ. ನೀವು ಈ ದೇಶದಲ್ಲಿ ಇದ್ದು ಹಿಂದೂಗಳನ್ನ ಅಪಮಾನ ಮಾಡಿದ್ರೆ, ಅವಮಾನ ಮಾಡಿದರೆ, ಹಿಂದೂ ದೇವತೆಗಳ ಅಪಮಾನ ಮಾಡಿದರೆ ಈ ಸರ್ಕಾರ ತಕ್ಷಣಾಂತರ ಗಡೀಪಾರು ಮಾಡಬೇಕು. ಅದೇ ದೇಶಕ್ಕೆ ಅವ್ರು ಓಡಿಸ್ಬೇಕು, ಗಲ್ಲಿಗೇರಿಸಬೇಕು. ಕಂಡಲ್ಲಿ ಗುಂಡಿಕ್ಕಿ ಹೊಡೆದಾಗ ಮಾತ್ರ, ಕಂಡಲ್ಲಿ ಗುಂಡಿಟ್ಟು ಹೊಡೆದಾಗ ನೀವು ಭಾರತ ಮಾತೆಯ ಮಕ್ಕಳಾಗ್ತೀರಿ. ಕಾಂಗ್ರೆಸ್ ಕೇಳಕ್ಕೆ ಇಚ್ಛೆ ಪಡ್ತೀವಿ. ಇನ್ನು ಮುಂದೆ ಪೊಲೀಸರು ಸರ್ಕಾರ ಕ್ರಮ ತೆಗೆದುಕೊಂಡಿದ್ರೆ ನಾವು ಹಿಂದೂಗಳು ಹೇಳಿಗಳಲ್ಲ, ನಮಗೂ ಬರುತ್ತೆ ಸಶಸ್ತ್ರ ಹಿಡಿಯೋಕ್ಕೆ. ಆದರೆ ನಾವು ಶಾಂತಿ ರೀತಿಯಿಂದ ಇರಬೇಕು, ಈ ನೆಲದ ಕಾನೂನನ್ನು ಗೌರವಿಸ್ಬೇಕು. ಅದಕ್ಕೋಸ್ಕರ ನಾವು ಶಾಂತಿ ರೀತಿಯಿಂದ ಇದೀವಿ. ಇನ್ನು ಮುಂದೆ ಈ ರೀತಿ ಉತ್ತಡವನ್ನು ಹೇಳಿಕೆ ಕೊಟ್ಟರೆ ಬೀದಿಗಳು ಬನ್ನಿ ನೋಡುವಂಥ ಸವಾಲಾಗಿದೆ. ಆ ಸವಾಲನ್ನು ಈಗಾಗಲೇ ನಮ್ಮ ಹಿಂದೂ ಸಂಘಟನೆಗಳು, ಯುವಕರು ಸ್ವೀಕರಿಸಿ ಬೀದಿಗೋಯ್ತು. ಮೊನ್ನೆ ಗಣೇಶನ ಪೊಲೀಸರೇ ವಿಸರ್ಜನೆ ಮಾಡಿದ್ದಾರೆ. ನಾಚುವಲ್ಲಿ ನಿಮಗೆ ಎಲ್ಲ ಕಡೆ ಪ್ಯಾಲೆಸ್ಟೈನ್ ಜೋಡಿಸ್ತೀರಿ, ಪ್ಯಾಲೆಸ್ಟೈನ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದವರಿಗೆ ಮೂಕ ಪ್ರೇಕ್ಷಕರಾಗಿದ್ದಾರೆ ಪೊಲೀಸರು. ನಿಮಗೇನೋ ಹೋಮ್ ಮಿನಿಸ್ಟರ್, CM, DCM
ಅವ್ರಿಗೆ ರಕ್ಷಣೆ. ಯಾರು ಭಾರತ ಮಾತೆಯ ಮಕ್ಕಳು ಭಾರತ ಮಾತೆಗೆ ಜಯ ಅಂದರೆ ಅವರನ್ನು ಬಂಧಿಸ್ತೀರಿ. ಪಾಕಿಸ್ತಾನ್, ಬಾಂಗ್ಲಾ, ಪ್ಯಾಲೆಸ್ಟೈನ್ ಜಿಂದಾಬಾದ್ ಅಂದರೆ ಅವ್ರಿಗೆ ರಕ್ಷಣೆ ಕೊಡ್ತೀರಿ. ನಾಚಿಕೆ ಅಲ್ವಾ? ಇನ್ನು ಮುಂದೆ ಇಂಥ ಘಟನೆ ನಡೆದು ಸಹಿಸಲ್ಲ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಇದೇ ರೀತಿ ನಡೆದರೆ ಈ ದೇಶದಲ್ಲಿ ಕಾಂಗ್ರೆಸ್ ಹೆಂಗೆ ಧೂಳಿಪಟ್ಟಾಗಿದೆ, ರಾಜ್ಯದಲ್ಲೂ ಧೂಳಿಪಟ್ಟಾಗುತ್ತೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ.